ಇನ್ನು ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ದರ್ಬಾರ್ ಎನ್ನುವಂತೆ ಆಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಹಲವು ರಸ್ತೆಗಳಲ್ಲಿ ಗುಂಡಿಮಯವಾಗಿರುವುದರಿಂದ ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಒಂದಿಷ್ಟು ಮಾತನ್ನ ಆಡಿದ್ರು. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್, ರಸ್ತೆ ಗುಂಡಿಗೆ ಬಲಿಯಾದ ವಿದ್ಯಾರ್ಥಿನಿ ಧನುಶ್ರೀ, ನಾರಾಯಣ ಮಠದ ನಿವಾಸಿಯಾದ ಧನುಶ್ರೀ, ಖಾಸಗಿ ಕಾಲೇಜಿನಲ್ಲಿ ಬಿಕಾಂ ಓದುತ್ತಿದ್ದಂತಹ ವಿದ್ಯಾರ್ಥಿನಿ ಧನುಶ್ರೀ ಬೆಳಗ್ಗೆ ಕಾಲೇಜಿಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಘಟನೆ ನಡೆದಿರುವಂಥದ್ದು. ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಧನುಶ್ರೀಗೆ ಟಿಪ್ಪರ್ ಡಿಕ್ಕಿ ಹೊಡೆದಿರುವಂಥದ್ದು. ಬೈಕ್ನಿಂದ ಬಿದ್ದ ಧನುಶ್ರೀ ಮೇಲೆ ಹರಿದಿರುವಂತಹ ಟಿಪ್ಪರ್ನ ನಿಲ್ಲಿಸದೆ ಎಸ್ಕೇಪ್ ಆಗಿರುವಂತಹ ಟಿಪ್ಪರ್ನ ಚಾಲಕ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು, ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಹಲವು ರಸ್ತೆಗಳು ಕಾಮಗಾರಿಯಲ್ಲಿ ಇರುವಂಥದ್ದು. ಈ ಒಂದು ಕಾಮಗಾರಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಲ್ಲಿರುವಂತಹ ಗುಂಡಿಗಳ ದರ್ಬಾರ್ ಏನು ನಡೀತಾ ಇದೆ ಬೆಂಗಳೂರಿನಲ್ಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಹಲವು ವಿರೋಧ ಪಕ್ಷದವರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು ಹಲವು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇದಕ್ಕಾಗಿಯೇ ಒಂದು ಸಭೆಯನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ತಾರೆ. ಸಿದ್ದರಾಮಯ್ಯವರು ಆ ಒಂದು ಸಭೆಯನ್ನು ಮಾಡಿದ ನಂತರ ಈ ಒಂದು ಗುಡವನ್ನು ಕೂಡ ನೀಡುವಂಥದ್ದು. ಈಗ ಒಂದು ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳ ದರ್ಬಾರ್ಗೆ ಒಬ್ಬ ವಿದ್ಯಾರ್ಥಿನಿ ಬಲಿಯಾಗಿರುವಂಥದ್ದು. ಒಂದು ರಸ್ತೆ ಗುಂಡಿಗೆ ಬಲಿಯಾಗಿರುವಂತಹ ಬಿಕಾಂನ ವಿದ್ಯಾರ್ಥಿನಿ ಧನುಶ್ರೀ, ಒಂದು ವಿದ್ಯಾರ್ಥಿನಿ ನಾರಾಯಣ ಮಠದ ನಿವಾಸಿಯಾಗಿರುವಂಥದ್ದು. ಖಾಸಗಿ ಕಾಲೇಜಿನಲ್ಲಿ ಬಿಕಾಂ ಓದುತ್ತಿದ್ದಂತಹ ವಿದ್ಯಾರ್ಥಿನಿ ಈ ಒಂದು ರಸ್ತೆಯಲ್ಲಿ ಸ್ಕೂಟಿಯನ್ನು ಓಡಿಸ್ಕೊಂಡು ಹೋಗಬೇಕಾದ್ರೆ ಒಂದು ಗುಂಡಿಗಳನ್ನು ನೋಡಿಬಿಟ್ಟು ಗುಂಡಿಗಳ ಸೈಡಿನಿಂದ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಎದುರುಗಡೆ ಬಂದಂತಹ ಒಂದು ಟಿಕ್ಕರ್ಗೆ ಡಿಕ್ಕಿಯನ್ನು ಹೊಡೆದಿರುವಂಥದ್ದು. ಮತ್ತು ಬೆಳಗ್ಗೆ ಕಾಲೇಜಿಗೆ ಬೈಕ್ನಲ್ಲಿ ತಿರುಗುತ್ತಿದ್ದಂತಹ ವೇಳೆ ಈ ಒಂದು ಘಟನೆ ನಡೆದಿರುವಂಥದ್ದು. ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಧನುಶ್ರೀಗೆ ಟಿಪ್ಪರ್ ಡಿಕ್ಕಿ ಹೊಡೆದಿರುವಂಥದ್ದು. ಓಕೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಕಾಲ್ನಲ್ಲಿದ್ದಾರೆ. ವಿನೋದ್, ಇಂದಿನ ದಿವಸ ಏನು ಬೆಂಗಳೂರಿನಲ್ಲಿ ಈಗ ಒಂದು ರಸ್ತೆ ಗುಂಡಿಗಳ ದರ್ಬಾರ್ನಿಂದ ಇಂದಿನ ದಿವಸ ಧನುಶ್ರೀ ಎನ್ನುವಂತಹ ವಿದ್ಯಾರ್ಥಿನಿ ಬಲಿಯಾಗಿರುವಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ? ವಿನೋದ್, ಈ ಒಂದು ರಸ್ತೆ ಗುಂಡಿ ಅನ್ನೋದು ಬೆಂಗಳೂರಿನಲ್ಲಿ ಒಂದು ಎಷ್ಟು ಜನರ ಪ್ರಾಣ ತಗೊಂಡಿದ್ರೆ ಲೆಕ್ಕಕ್ಕಿಲ್ಲಷ್ಟು ಒಂದು ಪ್ರಾಣಗಳು ಈಗಾಗಲೇ ಒಂದು ರಸ್ತೆ ಗುಂಡಿಗೆ ಆಗಿದೆ ಅಂತ ಹೇಳೋದು. ಜೊತೆಗೆ ಈಗಾಗಲೇ ಏನು ಧನುಶ್ರೀ ಅಂದ್ರೆ ಬೆಂಗಳೂರಿನ ನಿವಾಸಿ ಆಗಿರ್ತಕ್ಕಂಥ ಅಂದ್ರೆ ನಾರಾಯಣ ಮಠದ ನಿವಾಸಿ ಆಗಿರ್ತಕ್ಕಂಥ ಧನುಶ್ರೀ, ಕೇವಲ ಈ ಹುಡುಗಿ ಒಂದು ವಯಸ್ಸು 22 ವಯಸ್ಸು ಇರ್ತಿದೆ. ಈ ಹುಡುಗಿ ಒಂದು ರಸ್ತೆಯಲ್ಲಿ ಹೋಗುವಾಗ ಒಂದು ಬೈಕ್ಗೆ ಅಂದ್ರೆ ಆ ಒಂದು ಟಿಪ್ಪರ್ ನಿಲ್ಲಿಸ ಅಂದ್ರೆ ಬೈಕ್ ನಿಂದ ಬಿದ್ದಿರೋ ಕಾರಿಂದ ಈ ವ್ಯಕ್ತಿ ಅಂದ್ರೆ ಧನುಶ್ರೀ ಎನ್ನುವ ಒಂದು ಮಹಿಳೆಯ ಮೇಲೆ ಒಂದು ಟಿಪ್ಪರ್ ಹರಿದು ಈ ಒಂದು ಮಹಿಳೆ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಈ ಒಂದು ಟಿಪ್ಪರ್ ಹಾಯಿಸ್ಕೊಂಡು ಯಾವಾಗ ಹೋಗಿದ್ದೇನೆ ಆ ವ್ಯಕ್ತಿ ಸಹ ಒಂದು ಟಿಪ್ಪರ್ ನಿಲ್ಲಿಸದೆ ಹೋಗಿದ್ದು ನಿಜಕ್ಕೂ ದುರದೃಷ್ಟಕರ ಸಂಗತಿ ನಿಜ. ಯಾಕಂದ್ರೆ ಈಗ ನೋಡಿ, ಒಂದು ರಸ್ತೆ ಗುಂಡಿ ತಪ್ಪಿಸಕ್ಕೆ ಹೋಗಿ ಈ ಒಂದು ಘಟನೆ ಆಗಿದೆ ಅಂತ ಈಗಾಗಲೇ ಒಂದು ಕೆಲವಷ್ಟು ಮೂಲಗಳಿಂದ ಮಾಹಿತಿ ಬರ್ತಿದ್ದಾವೆ. ಜೊತೆಗೆ ಈ ಹುಡುಗಿ ಅಂದ್ರೆ ನಗರದ ಖಾಸಗಿ ಕಾಲೇಜಿನಲ್ಲಿ ಬಿಕಾಂ ವ್ಯಾಸಂಗ ಮಾಡ್ತಿದ್ದ ಅನ್ನೋದು ಈಗಾಗಲೇ ಒಂದು ಆ ಹುಡುಗಿಯ ಒಂದು ID ಕಾರ್ಡಿಂದ ಕೆಲವೊಂದಿಷ್ಟು ಮಾಹಿತಿಗಳು ಈಗಾಗಲೇ ತಿಳಿದು ಬಂದಿದೆ. ನೀವು ನೋಡ್ತಿರ್ಬೋದು ವಿನೋದ್, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಕೇವಲ ಒಂದು ಆ ವ್ಯಕ್ತಿ ಗುಂಡಿಗಳು ಬಿದ್ದೇ ಒಂದು ಸಾವನ್ನಪ್ಪಿರತ್ತ ಘಟನೆಗಳು ಕಂಡು ಬರ್ತಿಲ್ಲ. ಜೊತೆಗೆ ಇವ್ರು ಗುಂಡಿಯಲ್ಲಿ ಬಿದ್ದ ಮೇಲೆ ಮತ್ತೆ ಹಿಂದೆ ಇರ್ತಕ್ಕಂಥ ವಾಹನಗಳು ಹರಿದು ಸಾವನ್ನಪ್ಪುವಂತ ಘಟನೆಗಳು ಈಗಾಗಲೇ ಒಂದು ಬೆಂಗಳೂರಿನಲ್ಲಿ ಭಾರಿ ಸುದ್ದಿಗಳು ಮಾಡ್ತೀವಿ, ಮತ್ತೆ ಸಾಕಷ್ಟು ಕಂಡು ಬರ್ತಿದೆ. ಆದ್ರೆ ಇಷ್ಟೆಲ್ಲ ಒಂದು ಗುಂಡಿಗಳು ಇದ್ರೂ ಸಹ ಒಂದು ಆ ಪಾಲಿಕೆ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚುವಲ್ಲಿ ವಿಫಲರಾಗ್ತಿದ್ದಾರೆ. ಒಂದು ಕಡೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಒಂದು ರಸ್ತೆ ಗುಂಡಿ ಮುಚ್ಚೋದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆದ್ರೆ 1 ತಿಂಗಳು ಟೈಮಿನೊಳಗಡೆ ಈ ತರ ಒಂದು ಘಟನೆ ಆಗಿದ್ದು ನಿಜಕ್ಕೂ ಇದು ಆ ಒಂದು ಯಾವುದೇ ಒಂದು ಪೋಷಕರಿಗೆ ಮತ್ತೆ ಪಾಲಕರಿಗೆ ಒಂದು ದುರದೃಷ್ಟಕರ ಸಂಗತಿ, ಮತ್ತೆ ಒಂದು ಕರುಳು ಹಿಂಡುವಂತ ಘಟನೆ ಆಗಿದೆ. ಆದ್ರೆ ಇದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಪಾಲಿಕೆ ಅಧಿಕಾರಿ ಯಾವುದೇ ರಿಯಾಕ್ಷನ್ ಮಾಡಿಲ್ಲ, ಪಾಲಿಕೆ ಏನು ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಟಿಪ್ಪರ್ ಹರಿದು ಈ ಒಂದು ಧನುಶ್ರೀಯನ್ನು ಹುಡುಗಿ ಒಂದು ಸಾವನ್ನಪ್ಪಿದ ಇದರಲ್ಲಿ ಆ ರಸ್ತೆ ಗುಂಡಿಯ ಪಾತ್ರವೂ ಸ್ವಲ್ಪ ಪ್ರಮುಖವಾಗಿದೆ. ಯಾಕಂದ್ರೆ ರಸ್ತೆ ಗುಂಡಿ ತಪ್ಪಿಸಕ್ಕೆ ಹೋಗಿ ಒಂದು ಆಯತಕ್ಕೆ ಈ ಮಹಿಳೆ ಧನುಶ್ರೀ ಬಿದ್ದಿರುವ ಕಾರಣದಿಂದ ಈ ತರ ಘಟನೆ ಆಗಿದೆ ಅಂತ ಹೇಳುತ್ತೆ. ಆದ್ರೆ ಇದಕ್ಕೆ ಪಾಲಿಕೆ ಯಾವ ತರ ಜಾಬ್ ಕೊಡುತ್ತೆ, ಏನ್ ರಿಯಾಕ್ಷನ್ ಕೊಡುತ್ತೆ ಅನ್ನೋದು ಕಾದ್ ನೋಡಬೇಕಿದೆ ವಿನೋದ್. ಓಕೆ, ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.